ಬಿಟ್ಕಾಯಿನ್ ಮೇಲೆ ಇಂಟ್ರೆಸ್ಟ್ ಕೊಡ್ತೀನಿ ಅಥವಾ ಯಾವ್ದಾದ್ರು ಒಂದು ಕಾಯಿನ್ ಮೇಲೆ ಇಂಟ್ರೆಸ್ಟ್ ಕೊಡ್ತೀನಿ ಅನ್ನೋದಿದೆಯಲ್ಲ, ಅವೆಲ್ಲವೂ ಕೂಡ ಕಂಪ್ಲೀಟ್ಲಿ ಫ್ರಾಡ್. ನೆನ್ನೆ ಒಬ್ರು ಲೇಡಿ ಕಾಲ್ ಮಾಡಿದ್ರು ಸಾಗರ ಶಿವಮೊಗ್ಗದಿಂದ. ಸೊ ಬೇಸಿಕಲಿ ಅವರಿಗೆ ಯಾರೋ ಒಬ್ರು ಒಂದು ಕ್ರಿಪ್ಟೋ ಕರೆನ್ಸಿನ ಪುಷ್ ಮಾಡಿದ್ದಾರೆ. ಈ ಒಂದು ಕ್ರಿಪ್ಟೋ ಕರೆನ್ಸಿ ಮೇಲೆ ನೀವು ಹೂಡಿಕೆ ಹಾಕಿ ನಿಮಗೆ ಪ್ರತಿ ತಿಂಗಳು ಬಡ್ಡಿ ಬರ್ತಾ ಹೋಗುತ್ತೆ ಅಂತ ಹೇಳಿ. ಆ ಒಂದು ಆಸೆಗೆ ಅವರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಒಂದು ತಿಂಗಳು ಏನೋ 14,000 ರೂಪಾಯಿ ಬಡ್ಡಿ ಬಂದಿದೆ. ಅದಾದ್ಮೇಲೆ ಅವರು ಇನ್ನೊಂದು 2 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ, ಟೋಟಲಿ 3 ಲ್ಯಾಕ್ಸ್. ಬಡ್ಡಿ ಬರೋದು ನಿಂತೋಗಿದೆ. ಈಗ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಲಾಕ್ ಆಗೋಗಿದೆ. ಇವ್ರ ಮಾತು ಕೇಳ್ಕೊಂಡು ಅವ್ರ ಸ್ನೇಹಿತರೊಬ್ರು 6 ಲಕ್ಷ ರೂಪಾಯಿ ಅಮೌಂಟ್ ಅನ್ನು ತುಮಕೂರಿನವ್ರು ಯಾರು ಹಾಕಿದ್ದಾರೆ, ಅವರ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಲಾಕ್ ಆಗೋಗಿದೆ. ಸೊ ಯಾವ ರೀತಿ ಒಂದು ಪುಷ್ ಮಾಡಲಾಗಿದೆ ಅಂತಂದ್ರೆ, ಯಾವುದೋ ಒಂದು ವೆಬ್ಸೈಟ್ ಅನ್ನ ತೋರಿಸಿ ಇದು ಸಿಂಗಾಪುರ್ ಬೇಸ್ಡ್ ಕಂಪ್ನಿ, ಇವರು ಆಪರೇಟ್ ಮಾಡ್ತಿರ್ತಕ್ಕಂಥ ಕ್ರಿಪ್ಟೋ ಕರೆನ್ಸಿ ತುಂಬಾನೇ ಚೆನ್ನಾಗಿದೆ, ಅವರು ಬಡ್ಡಿ ಕೂಡ ಕೊಡ್ತಾ ಹೋಗ್ತಾರೆ ಅಂತ ಹೇಳಿ ಪುಷ್ ಮಾಡಲಾಗಿದೆ. ಬೇಸಿಕಲಿ ಏನಂದ್ರೆ ಒಂದೊಂದು ಚೈನ್ ಲಿಂಕ್. ಯಾರು ಇವರಿಗೆ ಪುಷ್ ಮಾಡಿದಾರಲ್ಲ ಅವರಿಗೆ ಪ್ರಿನ್ಸಿಪಲ್ ಅಮೌಂಟ್ ನ ಕೇಳಿದ್ರೆ ಅವ್ರು ಇನ್ನೊಬ್ರು ಹೇಳುವಂಥದ್ದು, ಅವ್ರು ಇನ್ನೊಬ್ರು ಹೆಸರು ಹೇಳುವಂಥದ್ದು, ಇಲ್ಲ ನಮ್ಗೆ ಈ ಕಂಪ್ನಿ ಕೊಡ್ತಾ ಇಲ್ಲ, ಈಗ ಕಂಪ್ನಿ ಚೇಂಜ್ ಮಾಡ್ತಾ ಇದೀವಿ, ಚೇಂಜ್ ಮಾಡಿದ ತಕ್ಷಣ ನಿಮ್ಮ ಅಮೌಂಟ್ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ, ಹಣಕ್ಕೆ ಯಾವುದೇ ರೀತಿ ವೆಬ್ಸೈಟ್ ಇಲ್ಲ. ಈಗ ನೀವು ಚಿನ್ನ ಅಂತ ಕನ್ಸಿಡರ್ ಮಾಡಿದ್ರೆ ಚಿನ್ನಕ್ಕೆ ಅಧಿಕೃತವಾದಂತಹ ವೆಬ್ಸೈಟ್ ಯಾವ್ದಿದೆ, ಅಧಿಕೃತವಾದಂತಹ ಮಾರ್ಕೆಟಿಂಗ್ ಟೀಮ್ ಯಾವ್ದಿದೆ, ಅಧಿಕೃತವಾದಂತಹ ಒಂದು ರಿಜಿಸ್ಟರ್ಡ್ ಆಫೀಸ್ ಏನಾದ್ರು ಇದೆಯಾ? ಇಲ್ಲ. ಅದೇ ರೀತಿ ಬಿಟ್ಕಾಯಿನ್ಗೂ ಕೂಡ ಯಾವುದೇ ರೀತಿ ರಿಜಿಸ್ಟರ್ಡ್ ಆಫೀಸ್ ಆಗಲಿ, ಮಾರ್ಕೆಟಿಂಗ್ ಟೀಮ್ ಆಗಲಿ, ಅಧಿಕೃತ ವೆಬ್ಸೈಟ್ ಅನ್ನೋದಿಲ್ಲ. ಅದು ಜನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಚಿನ್ನ ಮತ್ತು ಬಿಟ್ಕಾಯಿನ್ ಅನ್ನೋದು ಏನಿದೆಯಲ್ಲ, ಅದನ್ನ ಹಣ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವೆರಡೂ ಕೂಡ ಪ್ರಕೃತಿಲಿ ಬೆರೆತೋಗಿರ್ತಕ್ಕಂಥ ಅಸೆಟ್. ಈ ಒಂದು ಕ್ರಿಪ್ಟೋ ಕರೆನ್ಸಿ ಏನಿದಾವಲ್ಲ, ಅವೆಲ್ಲವೂ ಕೂಡ ಮನುಷ್ಯ ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಅವನ್ನ ಹಣ ಅಂತೇಳಿ ಕನ್ಸಿಡರ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಸೊ ಇಲ್ಲಿ ಬೇಸಿಕಲಿ ಅರ್ಥ ಮಾಡ್ಕೊಬೇಕಾದ್ರೆ ಏನಂತಂದ್ರೆ, ಈ ಒಂದು ಇಂಟ್ರೆಸ್ಟ್ ಅನ್ನೋದು ಇದೆಯಲ್ಲ, ಅದೇ ಒಂದು ದೊಡ್ಡ ಸ್ಕ್ಯಾಮ್. ಈಗ ಚಿನ್ನದ ವಿಚಾರದಲ್ಲಿ ನೋಡೋದಾದ್ರೆ, ಯಾರಾದ್ರೂ ಒಬ್ರು ಓಕೆ ನಿಮ್ಮ ಹತ್ರ ಇರ್ತಕ್ಕಂಥ 100 ಗ್ರಾಮ್ ಚಿನ್ನನ ನನಗೆ ಕೊಡಿ, 1 ವರ್ಷ ಆದ್ಮೇಲೆ 7% ಅಂದ್ರೆ 7 ಗ್ರಾಮ್ ಚಿನ್ನವನ್ನ ಅಡಿಷನಲಿ ಹಾಕಿ 107 ಗ್ರಾಮ್ ಚಿನ್ನನ ನಾನು ನಿಮ್ಗೆ ಕೊಡ್ತೀನಿ ಅಂತಂದ್ರೆ, ಅದು ಕಂಪ್ಲೀಟ್ಲಿ ಫ್ರಾಡ್. ಈ ಜಗತ್ನಲ್ಲಿ ಎಲ್ಲೂ ಕೂಡ ಆ ತರ ವ್ಯವಹಾರ ನಾನಂತೂ ನಾನು ಕೇಳಿಲ್ಲ. ನಿಮ್ಗೇನಾದ್ರು ಗೊತ್ತಿರೋ ಕಾಮೆಂಟ್ ನಲ್ಲಿ ತಿಳಿಸಿ. ಅದೇ ರೀತಿ ಬಿಟ್ಕಾಯಿನ್ ಅಲ್ಲೂ ಕೂಡ ನೀವು ಒಂದು ಬಿಟ್ಕಾಯಿನ್ ಕೊಡಿ, ಇದ್ರ ಮೇಲೆ ಇಂಟ್ರೆಸ್ಟ್ ಕೊಡ್ತೀನಿ ಅನ್ನೋದು ಇದೆಯಲ್ಲ, ಅಂದ್ರೆ ಹೆಚ್ಚಿನ ಬಿಟ್ಕಾಯಿನ್ ಹಾಕಿ ಕೊಡ್ತೀನಿ ಅನ್ನೋದು ಇದೆಯಲ್ಲ, ಆ ರೀತಿ ಯಾವುದು ನಡೆಯೋದಿಲ್ಲ. ಈ ಪೇಪರ್ ಹಣದ ವ್ಯವಸ್ಥೆ ನಡೆಯುತ್ತೆ. ಯಾಕಂದ್ರೆ ಈ ವ್ಯವಸ್ಥೆ ಹತ್ರ ಅನ್ಲಿಮಿಟೆಡ್ ಕ್ರೆಡಿಟ್ ಲಿಮಿಟ್ ಇದೆ. ಹಾಗಾಗಿ ಇವ್ರು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ. ಸೊ ಈ ತರ ಕಾಯಿನ್ಗಳ ಮೇಲೆ ಇಂಟ್ರೆಸ್ಟ್ ಕೊಡ್ತೀನಿ ಅನ್ನೋದು ಇದೆಯಲ್ಲ, ಅವೆಲ್ಲವೂ ಕೂಡ ಕಂಪ್ಲೀಟ್ಲಿ ಫ್ರಾಡ್. ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ನೀವು ಯಾರಾದ್ರೂ ಅಥವಾ ನಿಮಗೆ ಪರಿಚಯದವ್ರು ಯಾರಾದ್ರೂ ಈ ರೀತಿ ನನ್ನ ಕಾಯಿನ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಥವಾ ಏನಾದ್ರು ಇದ್ರೆ ಅದನ್ನ ಸ್ವಲ್ಪ ದೂರ ಇರಬೇಕು. ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ನ ಆದಷ್ಟು ಇಟ್ಕೊಂಡು ಇರೋದನ್ನ ಸೇಫ್ ಮಾಡ್ಕೊಳೋದಿದೆಯಲ್ಲ, ಅದು ಬೆಟರ್ ಆಗುತ್ತೆ. ಥ್ಯಾಂಕ್ ಯು.